ಲಿಮಿಟ್ ಮಾಡ್ತಾ ಇದ್ರು ಇಷ್ಟೇ ಜನ ಒಣಗೇಡಿ ಇಂಥ ತಹಶೀಲ್ದಾರ್ ಇತಿಹಾಸವೇ ಬಂದಿರಲಿಲ್ಲ ಶಿರಾ ತಾಲೂಕಿಗೆ. ಕನಕ ಜಯಂತಿ ಹೇಳಿಲ್ಲ, ಯಾವುದೇ ರಾಷ್ಟ್ರೀಕೃತ ಹಬ್ಬಗಳಲ್ಲಿ ಯಾರಿಗೂ ಕೂಡ ಈ ತಾಲೂಕಿನ ಮಾಹಿತಿನೇ ಕೊಡ್ತಾ ಇಲ್ಲ. ಸರ್ಕಾರ ಉದ್ದೇಶ ಮಾಡ್ತಾ ಇದೆ, ಆಯಾ ಸಮುದಾಯದವ್ರನ್ನು ಕರೆಸಿ ಒಂದೊಂದು ಜಯಂತಿನ ಆಚರಿಸಿ ಬೆಳಿಗ್ಗೆ ನಡೆದಂತಹ ಒಂದು ಕೆಂಪೇಗೌಡಿ ಅಂದರೆ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರನ್ನ ಬಿಟ್ಟು ಇಲ್ಲಿ ಕಾರ್ಯಕ್ರಮ ಮಾಡುವಂಥ ನಡೆದಿದೆ. ಅಂದರೆ ವೇದಿಕೆ ಮೇಲೆ ಒಂದು ಹೈಡ್ರಾಮಾವನ್ನೇ ಕ್ರಿಯೇಟ್ ಆಗಿತ್ತು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನನ್ನ ಜೊತೆ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಂತಹ SR ಗೌಡರು ಇದ್ದಾರೆ. ಏನು ನಡೀತು ಅಲ್ಲಿ ಘಟನೆ, ಯಾಕೆ ಸಮುದಾಯದ ಮುಖಂಡರನ್ನ ಬಿಟ್ಟು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು, ಇಲ್ಲಿ ತಾಲೂಕು ಆಡಳಿತದ ವೈಫಲ್ಯವು, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನನ್ನ ಜೊತೆ SR ಗೌಡರೇ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಒಂದು ಕೆಂಪೇಗೌಡ ಜಯಂತಿ ಅಂತ ಒಂದು ಮಹತ್ತರ ಕಾರ್ಯಕ್ರಮ ತಾಲೂಕಿನಲ್ಲಿ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ಅದನ್ನು ಆಯೋಜಿಸತಕ್ಕಂಥ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಜಯಂತಿ ಆಚರಣಾ ಸಮಿತಿ ಅಧ್ಯಕ್ಷರು ಮಾನ್ಯ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಾರೆ. ತಾಲೂಕಿನ ದಂಡಾಧಿಕಾರಿಗಳು ಈ ತಾಲೂಕಲ್ಲಿ ಹಲವಾರು ಜಯಂತಿಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು, ಸರ್ಕಾರ ಅವನ್ನು ಸರ್ಕಾರಿ ಕಾರ್ಯಕ್ರಮಗಳನ್ನಾಗಿ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ಅಧಿಕಾರವನ್ನು ಕೊಟ್ಟಿದೆ. ಅಂಥ ಒಂದು ಕಾರ್ಯಕ್ರಮ ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಮುದಾಯದ ಮುಖಂಡರುಗಳನ್ನು ಕರೆದು ಮತ್ತು ತಾಲೂಕಿನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ತಾಲೂಕಿನ ಜನಪ್ರತಿನಿಧಿಗಳನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಕಾರ್ಯಕ್ರಮವನ್ನು, ಆ ಕಾರ್ಯಕ್ರಮದ ಮಹತ್ವವನ್ನು, ಆ ಒಂದು ಏನು ಜಯಂತಿಯ ತತ್ವ ಆದರ್ಶಗಳನ್ನು ಇಡೀ ತಾಲೂಕಿಗೆ, ತಾಲೂಕಿನ ಜನರಿಗೆ ನೀಡ್ತಕ್ಕಂಥದ್ದು ಆ ಜಯಂತಿಯ ಒಂದು ಸದುದ್ದೇಶ. ಏಕೆಂದರೆ ಈಗ ಸರ್ಕಾರ ದೂರದೃಷ್ಟಿಯನ್ನು ಇಟ್ಕೊಂಡು ಒಂದು ಇಂಥ ಕಾರ್ಯಕ್ರಮಗಳನ್ನು, ಇಂಥ ಜಯಂತಿಗಳನ್ನು ಆಚರಿಸ್ತಿದೆ. ಯಾಕೆ ಆ ಜಯಂತಿಗಳನ್ನು ಆಚರಿಸ್ತಾರೆ ಅಂದರೆ ಆ ಜಯಂತಿಯ ಮೂಲ ಪುರುಷರ ಅವರ ಒಂದು ಏನು ಆದರ್ಶ, ತತ್ವ, ಸಿದ್ಧಾಂತಗಳನ್ನು ಜನರಿಗೆ ಮನವರಿಕೆ ಆಗಲಿ, ಅವರ ಮುಖಾಂತರದಿಂದ ಜನರು ಸ್ವಲ್ಪ ಏನಾದರೂ ಕೂಡ ಸಮಾಜಕ್ಕೆ ಬದಲಾವಣೆ ಆಗ್ತಕ್ಕಂಥ ಒಂದು ರೀತಿ ಒಳ್ಳೆಯ ಮನಸ್ಥಿತಿಗಳನ್ನು ಮೈಗೂಡಿಸ್ಕೊಂಡು ಒಂದು ಸುಸಜ್ಜಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು. ಆಗ ಮಾತ್ರ ಏನಾದರೂ ಕೂಡ ಒಂದು ಬದಲಾವಣೆ ಈ ನಾಡಿನಲ್ಲಿ ತರೋದಕ್ಕೆ ಸಾಧ್ಯ ಎಂಬ ಒಂದು ದೃಷ್ಟಿನಲ್ಲಿ ಇವತ್ತು ಸರ್ಕಾರ ಜಯಂತಿಗಳನ್ನು ಆಚರಿಸ್ತಿದೆ. ಅಂಥ ಜಯಂತಿಗಳನ್ನು ಕೇವಲ ನೆಪ ಮಾತ್ರಕ್ಕೆ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾನು ವಿರೋಧ ಮಾಡಿದ್ದೀನಿ. ಯಾಕೆಂದರೆ ನಾನು ಕೂಡ ಒಬ್ಬ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷನಾಗಿ, ಹಾಲು ಒಕ್ಕೂಟದ ನಿರ್ದೇಶಕನಾಗಿ, ರೇಷ್ಮೆ ಉದ್ಯಮ ನಿಗಮದ ನಾನೊಬ್ಬ ರಾಜ್ಯ ಮಾಜಿ ಅಧ್ಯಕ್ಷನಾಗಿ, ಅದು ಕೂಡ ಒಬ್ಬ ಕೆಂಪೇಗೌಡ ಅಂತ ಮಹೋನ್ನತ ವ್ಯಕ್ತಿಯ ಒಂದು ಜಯಂತಿಯ ಆಚರಣೆ ಸಂದರ್ಭದಲ್ಲಿ ಇದರ ಮಾಹಿತಿಯನ್ನೇ ಕೊಡದಂತೆ ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ನನಗೆ ಬಲವಾದಂಥ ಬೇಜಾರಾಗಿ ಹೋಗಿ ಅಲ್ಲಿ ಸಂಬಂಧಪಟ್ಟಂಥ ತಾಲೂಕಿನ ದಂಡಾಧಿಕಾರಿಗಳನ್ನು ನಾನು ಕೇಳಿದ್ದೇನೆ. ಕಳೆದ ಹಿಂದಿನ ಸಾರಿನೂ ಕೂಡ ಯಾವುದೇ ಉದ್ದೇಶ ಇಟ್ಕೊಂಡೋ ಏನೋ ಯಾರಿಗೂ ಮಾಹಿತಿಯನ್ನು ಕೊಟ್ಟಿಲ್ಲ. ನಾನು ಒಬ್ಬನೇ ಅಲ್ಲ, ಆಯಿತು ಆ ಥರದಲ್ಲಿ ಕೇವಲ ಸೀಮಿತವಾಗಿ ಶಾಸಕರಿಗೆ, MLC ಅವರಿಗೆ ಇಬ್ಬರನ್ನು ಕರೆದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ ಅಲ್ಲ. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಜನಪ್ರತಿನಿಧಿಗಳನ್ನು ಕರೆಸಿ ಜಯಂತಿಯನ್ನು ಆಚರಿಸ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ಉದ್ದೇಶ. ಅದು ಏನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಮುಖಂಡರನ್ನು ಆಹ್ವಾನಿಸ್ತಕ್ಕಂಥದ್ದು ಈ ಜಯಂತಿಯ ಉದ್ದೇಶ. ಇವೆಲ್ಲವನ್ನೂ ಬಿಟ್ಟು ಸುಮ್ಮನೆ ಕೇವಲ
ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಅಧಿಕೃತವಾಗಿ ಇರ್ತಕ್ಕಂಥ ಶಾಸಕರನ್ನ MLC ಅವ್ರನ್ನ ಕರೆಸಿ ಕಾರ್ಯಕ್ರಮನ ಆಯೋಜಿಸ್ತಕ್ಕಂಥದ್ದು ಸರಿಯಲ್ಲ ಅಂತೇಳ್ಬಿಟ್ಟು ನಾನು ಬಲವಾಗಿ ಖಂಡಿಸಿದ್ದೀನಿ. ಇದು ನಿಜಕ್ಕೂ ಕೂಡ ಅದಾಗಬಾರ್ದು. ಇದು ಪ್ರತಿ ವರ್ಷವೂ ಕೂಡ ಇದೇ ಥರ ನಡೀತಾ ಇದೆ. ಮತ್ತು ಈ ಹಿಂದೆ ಕನಕ ಜಯಂತಿ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ತಾಲೂಕಿನ ಹಲವಾರು ಆ ಸಮಾಜದ ಮುಖಂಡರುಗಳನ್ನು ಕರೆದು ಮಾಡೋದಂಥದ್ದಾಗಲಿ, ಮತ್ತು ಇನ್ನು ಕೆಲವು ಜಯಂತಿಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಆ ಸಮುದಾಯದ ಮುಖಂಡರುಗಳನ್ನ ನಿರ್ಲಕ್ಷ್ಯ ಮಾಡಿ ಜಯಂತಿಯನ್ನು ಮಾಡಿರ್ತಕ್ಕಂಥದ್ದು. ಇಡೀ ಯಾವುದೇ ಸರ್ಕಾರ ಆಚರಣೆ ಮಾಡಬೇಕಂತ ಜಯಂತಿಯ ಸಂದರ್ಭದಲ್ಲಿ ಯಾರಿಗೂ ಕೂಡ ಗಮನಕ್ಕೆ ತರದಲೇ ಸುಮ್ಮನೆ ಅಲ್ಲಿ ಕೇವಲ ಅಧಿಕಾರಿಗಳನ್ನ ಮಟ್ಟದಲ್ಲಿ ಸೀಮಿತವಾಗಿ ಈ ಆಚರಣೆ ಆಗ್ತಾ ಇರ್ತಕ್ಕಂಥದ್ದು ಈ ತಾಲ್ಲೂಕಿಗೆ ಸರಿಯಾದಂಥ ಶೋಭೆ ಥರ ವಿಚಾರ ಅಲ್ಲ ಎಂಬ ದೃಷ್ಟಿನಲ್ಲಿ ನಾನು ಬಲವಾಗಿ ಖಂಡಿಸಿದ್ದೀನಿ. ಈಗಲೂ ಕೂಡ ನನ್ನ ಒತ್ತಡ ಇದೆ. ಇಂಥ ಜಯಂತಿಗಳನ್ನು ಅಪಮಾತ್ರಕ್ಕಾಗಬಾರ್ದು. ಈ ಜಯಂತಿಯ ಉದ್ದೇಶ, ಅದರ ಒಂದು ಕಲ್ಪನೆ ಇಡೀ ಜನರಿಗೆ ತಿಳುವಳಿಕೆ ಆಗ್ತಕ್ಕಂಥ ಮಟ್ಟದಲ್ಲಿ ಆಗಬೇಕು ಎಂಬ ದೃಷ್ಟಿಯಿಂದ ಇವತ್ತು ನಾನು ಹೋಗಿ ವೇದಿಕೆ ಮೇಲೆ ಖಂಡಿಸಿದ್ದೀನಿ. ಸರ್, ಈ ವೈಫಲ್ಯ ನೇರವಾಗಿ ತಾಲೂಕು ಆಡಳಿತನೇನಾ? ಹೌದು, ಈ ಒಂದು ವೈಫಲ್ಯ ತಾಲೂಕು ಆಡಳಿತ ಸಮಗ್ರವಾಗಿ ಒಪ್ಕೋಬೇಕಾಗ್ತದೆ. ಇದು ಭಾಳಷ್ಟು ದಿನಗಳಿಂದಲೂ ಕೂಡ ಹಲವಾರು ಜಯಂತಿಯ ಸಂದರ್ಭದಲ್ಲೂ ಕೂಡ ಇದು ಮರುಕಳಿಸಿದೆ. ಹಿಂದೆ ಕಳೆದ ವರ್ಷವೂ ಕೂಡ ಕೆಂಪೇಗೌಡರ ಜಯಂತಿ ಸಂದರ್ಭದಲ್ಲೂ ಈ ಸಮಾಜದ ಮುಖಂಡರಿಗೆ ಯಾರಿಗೂ ಕೂಡ ಆಹ್ವಾನ ಕೊಟ್ಟಿರಲಿಲ್ಲ. ಈ ಬಾರಿನೂ ಕೂಡ ಅದೇ ಥರ ಮಾಡಿದ್ದಾರೆ. ಪ್ರತಿ ಬಾರಿನೂ ಇದೇ ಥರ ಮಾಡ್ತಾ ಹೋದರೆ ಏನು ಸರ್, ಏನು ಅರ್ಥ? ಅಂದರೆ ಅಧಿಕಾರದಲ್ಲಿರುವಂಥವ್ರಿಗೆ ಮಾತ್ರ ಇರೋ ಸೂಚನೆ ಕೊಡ್ತಾ ಇದ್ದಾರೋ? ಹೌದು, ಇದು ನನ್ನೊಬ್ಬನ ಒತ್ತಡ ಅಲ್ಲ. ಹೌದು, ಯಾಕಂದರೆ ಇಡೀ ಸಮುದಾಯ ನನ್ನೊಬ್ಬನ ಒತ್ತಡ ಅಲ್ಲ. ಇಡೀ ಭಾಳಷ್ಟು ಜನರ ಈ ತಾಲೂಕಿನ ಮುಖಂಡರ ಒಂದು ಒತ್ತಡ ಇದೆ. ಯಾವುದೇ ಜಯಂತಿಗಳನ್ನು ಸರಿಯಾಗಿ ಆಚರಣೆ ಮಾಡ್ತಾ ಇಲ್ಲ. ಎಲ್ಲ ಜಯಂತಿಗಳಲ್ಲೂ ಕೂಡ ನಿರ್ಲಕ್ಷ್ಯತೆ, ನೆಪ ಮಾತ್ರಕ್ಕೆ ಮಾತ್ರ ಜಯಂತಿ ಮಾಡ್ತಾ ಇದ್ದಾರೆ. ಇದನ್ನು ಸಂಪೂರ್ಣವಾಗಿ ತಾಲೂಕು ಆಡಳಿತ ಇದರ ವೈಫಲ್ಯವನ್ನು ಹೊರಬೇಕು ಮತ್ತು ಜಯಂತಿಗಳನ್ನು ಸಮಗ್ರವಾಗಿ ಆ ಸಮುದಾಯದ ಅಟ್ಲೀಸ್ಟ್ ಆ ಸಮುದಾಯದ ಮುಖಂಡರಿಗಾದರೂ ತಿಳಿಸಿ ಆ ಜಯಂತಿಯನ್ನು ಮಾಡಿದಾಗ ಆ ಜಯಂತಿಗೆ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಆಗ್ತೈತಿ. ಇದನ್ನು ನಾನು ಬಲವಾಗಿ ವಿರೋಧ ಮಾಡ್ತೀನಿ. ಇದ್ರ ಬಗ್ಗೆ ಮುಂದೂ ಕೂಡ ಎಚ್ಚೆತ್ಕೊಂಡು ಇದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕು. ಆಗ ಮಾತ್ರ ಏನಾದರೂ ಕೂಡ ಈ ಸಮಾಜಕ್ಕೊಂದು ಹೊಸ ಸಂದೇಶ ಹೋಗೋದಕ್ಕೆ ಸಾಧ್ಯ ಆಗ್ತೈತಿ. ಇಲ್ಲಾಂದರೆ ಇದನ್ನು ನಾವು ಮುಂದಿನ ದಿನಗಳಲ್ಲೂ ಕೂಡ ಬಲವಾಗಿ ಖಂಡಿಸೋದಕ್ಕೆ ನಾವು ಆಲ್ರೆಡಿ ಸಾಕಷ್ಟು ನಮ್ಮ ಎಲ್ಲ ಜನಪ್ರತಿನಿಧಿಗಳು ಈಗಾಗಲೇ ತೀರ್ಮಾನ ಕೈಗೊಂಡಿದ್ದಾರೆ. ಇದಾಗಬಾರ್ದು, ಈ ರೀತಿ ಸುಮ್ಮನೆ ನೆಪ ಮಾತ್ರಕ್ಕೆ ಆಚರಣೆ ಆಗಬಾರ್ದು ಎಂಬುದು ಕೂಡ ನನ್ನ ಸಂದೇಶ.